ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿ ಮಂಜುಶ್ರೀ ಸನಾತನ ಸಾರಥಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರು ಹೊಸತಾಗಿ ವಿಡಿಯೋನ ನೋಡ್ತಿದ್ರ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ, ಎಲ್ಲರೂ ಮನೆಯಲ್ಲಿ ಒಂದು ದೀಪಗಳನ್ನು ಹಚ್ಚಿ ದೀಪದ ತರ ಮನಸ್ಸನ್ನು ಹೊಂದುವ ಅಂತ ಹೇಳ್ತಾ ಶ್ಲೋಕ ಒಂದು 53 ಮತ್ತೆ 54 ಇದ್ದಾನೆ. ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಯಾವತ್ತೂ ಕೂಡ ನಿಮ್ಮಲ್ಲಿ ಒಂದು ಯಾವತ್ತೂ ಕೂಡ ಋಣಿಯಾಗಿರ್ತೇನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಶ್ರೀಕೃಷ್ಣರು ಒಂದು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಒಂದು ಮನಸ್ಸಾಗಿರ್ಬೋದು ಅಥವಾ ಒಂದು ಅವರ ಬೇಡಿದಂತಹ ಆಸೆ ಆಕಾಂಕ್ಷೆಗಳನ್ನೆಲ್ಲ ಕೂಡ ನೆರವೇರಿಸಿ. ಶ್ಲೋಕ 53 ಮತ್ತೆ 54 ಅನುವಾದವನ್ನು ತಿಳಿದುಕೊಳ್ಳೋಣ. ವೇದಗಳ ಅಲಂಕಾರಿಕ ಭಾಷೆಯು ನಿನ್ನ ಮನಸ್ಸನ್ನು ಕಲಕದೆ ಇರುವಾಗ, ಮನಸ್ಸು ಆತ್ಮ ಸಾಕ್ಷಾತ್ಕಾರದ ಸಮಾಧಿಯಲ್ಲಿ ನಿಶ್ಚಲವಾಗಿರುವಾಗ ನೀನು ದಿವ್ಯ ಪ್ರಜ್ಞೆ ಪಡೆದಿರುತ್ತೀ. ಶ್ಲೋಕ 54ರಲ್ಲಿ ಅರ್ಜುನರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೃಷ್ಣನಿಗೆ ಕೇಳ್ತಾರೆ, ಕೃಷ್ಣನೇ, ಯಾರ ಪ್ರಜ್ಞೆಯು ದಿವ್ಯತ್ವದಲ್ಲಿ ಇದೆಯೋ ಅವನ ಲಕ್ಷಣಗಳೇನು, ಅವನು ಹೇಗೆ ಮಾತನಾಡುತ್ತಾನೆ, ಅವನ ಭಾಷೆ ಯಾವುದು, ಮತ್ತು ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ, ಹೇಗೆ ನಡೆಯುತ್ತಾನೆ. ಅರ್ಜುನರಿಗೆ ಒಂದು ಯಾವ ರೀತಿಯಾಗಿ ಒಂದು ಶ್ರೀಕೃಷ್ಣರ ಒಂದು ಬೋಧನೆಗಳು ಮಾಡಿರ್ಬೋದು, ಮಾರ್ಗದರ್ಶನಗಳನ್ನು ನೀಡುವಾಗ ಅರ್ಜುನರಿಗೆ ಇನ್ನೂ ಕೂಡ ಕುತೂಹಲ ಆಗಿರ್ಬೋದು. ಶ್ರೀಕೃಷ್ಣನ ಇನ್ನಷ್ಟು ಮಾತುಗಳನ್ನು ನಾನು ಕೇಳಿ ಒಂದು ಒಂದು ಒಳ್ಳೆಯ ಜೀವನ ಆಗಿರ್ಬೋದು, ಒಳ್ಳೆಯ ಜೀವನಕ್ಕೆ ಒಂದು ಒಳ್ಳೆಯ ಮಾರ್ಗಗಳನ್ನು ಮತ್ತಷ್ಟು ತಿಳಿದುಕೊಳ್ಳಬೇಕಂತ ಹೇಳಿ ಅರ್ಜುನನಿಗೆ ಆಕಾಂಕ್ಷೆಗಳಾಗಿರ್ತದೆ. 53 ಮತ್ತೆ 54 ಏನ್ ನಮಗೆ ಹೇಳ್ತದೆ ಅಂದ್ರೆ, ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನಮ್ಮದು ಒಂದು ನಿಶ್ಚಲ ಗುರಿ ಅಥವಾ ನಿಶ್ಚಲ ಸಮಾಧಾನ ಅನ್ನೋದು, ಹಿಗ್ಗದೆ ಅಥವಾ ಖುಷಿ ಬಂದಾಗ ಸಂತೋಷವನ್ನು ಪಡದೆ ಅಥವಾ ಒಂದು ದುಃಖ ಬಂದಾಗ ತುಂಬಾ ಅಳದೆ ಯಾವುದನ್ನು ಕೂಡ ಸಮಾನ ರೀತಿಯಾಗಿ ನೋಡ್ಬೇಕು ಅಂತ ಹೇಳಿ ಈ ಶ್ಲೋಕಗಳನ್ನು ನಮಗೆ ಹೇಳಿಕೊಡ್ತದೆ. ನಾವು ತುಂಬಾ ಒಂದು ಕೋಪಗೊಂಡಾಗ ನಾವು ಎದುರಲ್ಲಿ ಯಾರು ಸಿಗ್ತಾರೋ ಅವರ ಮೇಲೆ ಆ ಕೋಪವನ್ನು ಹಾಕಿ ಬಿಡ್ತೇವೆ. ಅಷ್ಟಲ್ಲದೆ ಒಂದು ಯಾವುದೋ ಒಂದು ನಿಶ್ಚಲ ಗುರಿ ಆಗಿರ್ಬೋದು, ನಿಶ್ಚಲ ಮನಸ್ಥಿತಿ ಅನ್ನೋದು ನಮ್ಮ ಮಾನವರಲ್ಲಿ ಇರಲ್ಲ. ಯಾಕಂದ್ರೆ ಒಂದು ನಮ್ಮ ಯಾವುದೋ ಇಂದ್ರಿಯಗಳನ್ನೋದು ತುಂಬಾ ಚಂಚಲವಾಗಿರ್ತದೆ. ಒಂದು ಕವಿಗಳು ಹೇಳಿರ್ತಾರೆ, ಮನುಷ್ಯನ ಮನಸ್ಸು ಅನ್ನೋದೊಂದು ಮರ್ಕಟದ ಅಂತಂದ್ರೆ, ಒಂದು ಮಂಗನ ಮನಸ್ಸು ಯಾವ ರೀತಿಯಾಗಿ ಚಂಚಲವಾಗಿರ್ತದೆ ಅದೇ ರೀತಿ ಮನುಷ್ಯನ ಮನಸ್ಸು ಕೂಡ ಅದೇ ರೀತಿಯಾಗಿರ್ತದೆ. ಯಾವ ವ್ಯಕ್ತಿ ತನ್ನ ಸುಖ ದುಃಖಗಳನ್ನು ಅಥವಾ ಒಂದು ಜಯ ಅಪಜಯ ಅನ್ನೋದನ್ನು ಯಾವ ರೀತಿಯಾಗಿ ಸಮಾನತೆಯಿಂದ ನೋಡ್ತಾನೆ, ಅವನ ಜೀವನದಲ್ಲಿ ಶಾಂತಿ ಸಮಾಧಾನ ಅಥವಾ ಸದೃಢ ಒಂದು ಮನಸ್ಸನ್ನು ಹೊಂದಿರ್ತಾನಂತ ಹೇಳ್ಬೋದು. ಈಗ ನೋಡ್ಬೋದು, ನಾವು ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದೇ ಇದ್ದಾಗ ನಾವು ಕೋಪಗೊಳ್ತೇವೆ, ಅದರಿಂದ ಪ್ರಯೋಜನ ಇಲ್ಲ. ಯಾಕಂದ್ರೆ ನಾವು ಮೊದಲೇ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು. ಈಗಿನ ಮಕ್ಕಳಲ್ಲಿ ಯಾವ ರೀತಿಯ ಒಂದು ಬೇಗನೆ ಒಂದು ಕೆಟ್ಟ ನಿರ್ಧಾರಗಳಿಗೆ ಕೈ ಹಾಕ್ತಾರೆ. ಯಾಕಂದ್ರೆ ಜೀವನ ಅನ್ನೋದು ಇಷ್ಟಕ್ಕೆ ಮುಗಿದು ಹೋಗಿರಲ್ಲ. ಯಾಕಂದ್ರೆ ನಮಗೆ ಮತ್ತೆ ಅನ್ನೋದು ಹೊಸ ಜೀವನವನ್ನು ಸೃಷ್ಟಿಸದೆ. ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಿ ಅದರಿಂದ ನಾವು ಪಾಠಗಳನ್ನು ಕಲಿತು ಮುಂದೆ ಹೋಗ್ಬೇಕೆ ಹೊರತು ಅದರಿಂದ ನಾನು ಸೋತೆ ಅಥವಾ ನನಗೆ ಒಂದು ನಷ್ಟ ಆಯ್ತು ಅಥವಾ ಒಂದು ಯಾವುದೋ ಆಯ್ತು ಅಂತ ಹೇಳಿ ನಾವು ಒಂದು ಅಥವಾ ಈ ಒಂದು ಘಟನೆ ನಡಿಬಾರ್ದಾಗಿತ್ತು ಆಯ್ತು ಅಂತ ಹೇಳಿ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಮುಂದೆ ಯೋಚನೆ ಮಾಡ್ಬೇಕು, ಮುಂದೆ ನಾನು ಏನ್ ಮಾಡ್ಬೇಕು. ಅಷ್ಟೇ ಅಲ್ಲದೆ ಇದು ಆಯ್ತು, ಆಗಿದ್ದಕ್ಕೆ ಏನು ಮಾಡ್ಲಿಕ್ಕೆ ಒಂದು ಪ್ರಯೋಜನ ಇರುವುದಿಲ್ಲ. ಅಷ್ಟೇ ಅಲ್ಲದೆ ನಾವು ಆಗಿ ಹೋಗಿದ್ದಕ್ಕೆ ಏನು ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಈಗ ಕಳೆದು ಹೋದಂತಹ ಸಮಯ ಮತ್ತೆ ಬರುವುದಿಲ್ಲ. ಹಾಗಾಗಿ ಕಳೆದು ಹೋದಂತಹ ಚಿಂತನೆಗಳಾಗಿರ್ಬೋದು, ಕೆಟ್ಟ ಘಟನೆಗಳಾಗಿರ್ಬೋದು, ಕೋಪ ತಾಪಗಳಾಗಿರ್ಬೋದು, ಅದ್ಯಾವತ್ತೂ ಕೂಡ ಮತ್ತೆ ಬರಲ್ಲ. ಹಾಗಾಗಿ ಮುಂದೆ ಏನ್ ಮಾಡ್ಬೇಕು ಅಥವಾ ಮತ್ತೆ ಏನು ಅಂತ ಹೇಳಿ ನಮ್ಮಲ್ಲಿ ಕ್ವಶನ್ ಮಾರ್ಕ್ ಯಾವಾಗ ನಮ್ಮಲ್ಲಿ ಬಂದಿರ್ತದೆ. ಅಷ್ಟೇ ಅಲ್ಲದೆ ನಾವು ಯಾವ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಆ ರೀತಿಯಾಗಿ ಜೀವನವನ್ನು ನಡೀತದೆ ಅಂತ ಹೇಳಿ ನಾವು ನೋಡ್ಕೊಳ್ಬಹುದು. ಈಗ ಸಿಟ್ಟು ಮಾಡ್ಕೊಂಡು ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಅದೆಷ್ಟೋ ಒಂದು ತಂದೆ ತಾಯಿಗಳು ಮಕ್ಕಳಿಗೆ ಬೈಯುವುದಾಗಿರ್ಬೋದು, ಮಕ್ಕಳು ಒಂದು ತಂದೆ ತಾಯಿಗೆ ಬೈಯುವುದಾಗಿರ್ಬೋದು, ಕೋಪ ತಾಪಗಳನ್ನೋದು ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದದೆ. ಹಾಗಾಗಿ ಒಂದು ಹಿರಿಯರಾಗಿರ್ಲಿ ಕಿರಿಯರಾಗಿರ್ಲಿ ಯಾರೇ ಒಬ್ರು ಒಂದು ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡು ಒಬ್ಬರು ಬಗ್ಗಿದ್ರೆ ಅಥವಾ ಒಬ್ಬರು ನಾನು ಹೌದು ನಾನು ತಪ್ಪು ಮಾಡಿದ್ದೀನಿ ಅಥವಾ ಇದನ್ನು ಇಲ್ಲಿಗೆ ಬಿಟ್ಬಿಡುವ ಅಂತ ಹೇಳಿ ಯಾರು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಆ ಒಂದು ಕುಟುಂಬ ಒಳ್ಳೆಯ ದಾರಿಗೆ ಅಥವಾ ಒಳ್ಳೆಯ ಒಂದು ಮಾರ್ಗದರ್ಶನಕ್ಕೆ ಹೋಗ್ತದೆ ಅಂತ ಹೇಳ್ಬೋದು. ಶ್ಲೋಕ 53 54ಕ್ಕೆ ಒಂದು ಕಥೆಯ ಮುಖಾಂತರ ನಾನು ಹೇಳ್ಕೊಡ್ತೇನೆ. ಯಾಕಂದ್ರೆ ಕಥೆಗಳನ್ನು ಹೇಳುವುದರ ಮುಖಾಂತರ ಬೇಗನೆ ಒಂದು ಅರ್ಥ ಆಗ್ತಾ ಉದ್ದೇಶದಿಂದ ನಾನೊಂದು ಕಥೆಗಳ ಮುಖಾಂತರ ಈ ಶ್ಲೋಕಗಳನ್ನು ವಿವರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಒಬ್ಬ ವ್ಯಕ್ತಿಯಲ್ಲಿ ಯಾವತ್ತೂ ಕೂಡ ಗೊಂದಲಗಳನ್ನೋದು ಇದ್ದೇ ಇರ್ತದಂತೆ. ಏನೇ ಆದ್ರೂ ಕೂಡ ಮತ್ತೆ ನಾಳೆ ಏನಾಗ್ತದೆ, ಇವತ್ತು ಏನಾಗ್ತದೆ, ಮತ್ತೆ ಕ್ಷಣಕ್ಕೆ ಏನಾಗ್ತದೆ ಅನ್ನೋದು ಗೊಂದಲಗಳೇ ಅವನ ಜೀವನದಲ್ಲಿ ಇರ್ತದೆ. ಹಾಗಾಗಿ ಅವನೊಂದು ತುಂಬಾ ದೂರದ ಪ್ರದೇಶಕ್ಕೆ ಹೋಗಿ ಒಂದು ಋಷಿ ಮುನಿಗಳು ಒಂದು ಜ್ಞಾನಕ್ಕೆ ಕುಳಿತಾಗ ಕೇಳ್ತಾರಂತೆ, ನಿಮ್ಮಲ್ಲಿ ಯಾವುದೇ ರೀತಿ ಅಂದ್ರೆ ನೆಕ್ಸ್ಟ್ ಡೇಗೆ ನೀವು ಏನ್ ಮಾಡ್ಬೇಕು ಅಥವಾ ನೀವು ಎಲ್ಲವನ್ನು ತ್ಯಜಿಸಿ ಬಂದಿರ್ತೀರಿ, ನಿಮ್ಗೆ ನೆಕ್ಸ್ಟ್ ಜೀವನ ಏನ್ ಅನ್ನೋದೇ ಗೊತ್ತಿರುವುದಿಲ್ಲ. ಅದೆಷ್ಟೋ ನಮ್ಮಲ್ಲಿ ಆಸ್ತಿ ಅಂತಸ್ತು ತಂದೆ ತಾಯಿ ಮಕ್ಕಳು ಹೆಂಡತಿ ಎಲ್ಲರಿದ್ರು ಕೂಡ ನಿಮಗೆ ನೆಮ್ಮದಿ ಅನ್ನೋದೇ ಇಲ್ಲ. ಯಾಕೆ, ಇದಕ್ಕೆ ಏನು ಒಂದು ಪರಿಹಾರ ಅಥವಾ ಯಾವ ರೀತಿಯಾಗಿ ನಾವು ಇರ್ಬೇಕು ಅಂತ ಹೇಳಿ ಈಗ ಅರ್ಜುನರು ಶ್ರೀಕೃಷ್ಣರ ಯಾವ ರೀತಿಯಾಗಿ ಕ್ವಶನ್ ಗಳನ್ನು ಕೇಳಿದ್ದಾರೆ, ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗೆ ಆ ವ್ಯಕ್ತಿ ಋಷಿ ಮುನಿಗಳ ಹತ್ರ ಕೇಳ್ತಾರೆ. ಋಷಿ ಮುನಿಗಳು ಒಂದು ಕ್ಷಣಕ್ಕೆ ಒಂದು ನಗೆ ಬೀರಿ ಹೇಳ್ತಾರೆ, ನನ್ನ ಜೊತೆ ನೀನು ಬಾ ಅಂತ ಹೇಳಿ ಅವನನ್ನ ಕೈ ಹಿಡಿದು ಒಂದು ನದಿಯ ತೀರಕ್ಕೆ ಕರೆದುಕೊಂಡು ಹೋಗ್ತಾರೆ.
ನದಿಯ ತೀರಕ್ಕೆ ಕರೆದುಕೊಂಡು ಇಬ್ಬರು ಕೂಡ ಒಂದು ನದಿಯ ಒಳಗೆ ಇಳಿತಾರೆ. ಇಳಿದಾಗ ಅವನು ಯಾವ ವ್ಯಕ್ತಿ ಬಂದಿರ್ತಾನೆ, ಋಷಿ ಮುನಿಗಳ ಅವನ ಒಂದು ತಲೆಯನ್ನು ಅಂದ್ರೆ ನೀರೊಳಗೆ ಮುಳುಗಿಸ್ತಾರೆ. ಅವನಿಗೆ ತುಂಬಾ ಸಿಟ್ಟು ಬರ್ತದೆ, ಅವನಿಗೆ ಉಸಿರಾಡ್ಲಿಕ್ಕೆ ಆಗಲ್ಲ. ಈಗ ನೀರಲ್ಲಿ ಮುಳುಗಿದ ತಕ್ಷಣ ನಮಗೆ ತುಂಬಾ ಹೊತ್ತು ಉಸಿರಾಡ್ಲಿಕ್ಕೆ ಆಗುದೇ ಇಲ್ಲ. ಹಾಗಾಗಿ ಅವನಿಗೂ ತುಂಬಾ ಕೋಪ ಬಂದು ಅವನಿಗೆ ಉಸಿರಾಡ್ಲಿಕ್ಕೆ ಆಗದೇ ಇದ್ದಾಗ ಋಷಿ ಮುನಿಗಳು ಅವನನ್ನು ಮತ್ತೆ ಮೇಲೆ ಎಳಿತಾರೆ. ಆಗ ಅವನಿಗೆ ತುಂಬಾ ಕೋಪ ಬರ್ತದೆ. ನಾನು ಏನೋ ಒಂದು ಕೇಳಿದ್ದೇನೆ, ನೀವೇನೋ ಮಾಡ್ತಿದ್ದೀರಾ, ಯಾಕೆ ಮಾಡಿದೀರಾ ಅಂತ ಹೇಳಿ ತುಂಬಾ ಕೋಪದಿಂದ ಒಂದು ಹೇಳ್ತಾನೆ. ಆಗ ಋಷಿ ಮುನಿಗಳು ಅವನನ್ನು ಮೇಲಕ್ಕೆ ಬಾ, ನೀನು ಹೇಳ್ತೇನೆ, ಇದು ನೀನ್ ಕೇಳಿದಂತಹ ಎಲ್ಲಾ ಪ್ರಶ್ನೆಗೆ ನಾನೀಗ ಉತ್ತರ ಕೊಡ್ತೇನೆ ಅಂತ ಹೇಳಿ ಋಷಿ ಮುನಿಗಳು ಅವನನ್ನು ಮೇಲೆ ಕರ್ಕೊಂಡ್ ಬರ್ತಾರೆ. ಮೇಲೆ ಕರ್ಕೊಂಡು ನಿನಗೆ ಒಳಗೆ ಮುಳುಗಿಸಿದಾಗ ಏನ್ ಅನ್ನಿಸ್ತು ಅಂತ ಹೇಳಿ ಕೇಳ್ತಾರೆ. ಆಗ ಹೇಳ್ತಾರೆ, ನನಗೆ ಉಸಿರಾಡ್ಲಿಕ್ಕೆ ಆಗ್ಲಿಲ್ಲ, ನಾನು ಕೋಪಗೊಂಡೆ. ಆ ಕ್ಷಣಕ್ಕೆ ನನಗೆ ಒಂದು ಉಸಿರಾಟ ಬೇಕಿತ್ತು ಅಥವಾ ಒಂದು ಗಾಳಿ ಬೇಕಿತ್ತು ಅಂತ ಹೇಳಿ ಒಂದು ಯೋಚನೆ ಮಾಡ್ತೇನೆ. ನಿನ್ನ ತಲೆಯಲ್ಲಿ ಬೇರೆ ಏನೋ ಯೋಚನೆಗಳೇ ಬಂದಿಲ್ವಾ ಅಂತ ಹೇಳಿ ಋಷಿ ಮುನಿಗಳು ಕೇಳ್ತಾರೆ. ಖಂಡಿತವಾಗೂ ನನಗೆ ಬಂದಿಲ್ಲ, ಹೊರತಾಗಿ ನನ್ನಲ್ಲಿ ಬಂದದ್ದು ನನಗೆ ಉಸಿರಾಟ ಮಾತ್ರ ಬೇಕಾಗಿತ್ತು. ಯಾಕಂದ್ರೆ ನಾನು ಬದುಕಬೇಕಂತ ಹೇಳಿದ್ರೆ ಈ ಕ್ಷಣಕ್ಕೆ ನನಗೆ ಅದೇ ಬೇಕಾಗಿದ್ದು. ಹಾಗಾಗಿ ನನಗೆ ಉಸಿರಾಟದ ಮಾತ್ರ ಅಥವಾ ಮತ್ತೆ ನಾನು ಸಾಯ್ತೇನೆ ಅಂತ ಹೇಳಿ ನನಗೆ ಯೋಚನೆ ಆಯ್ತು ಅಂತ ಹೇಳಿ ಅವನು ಹೇಳ್ತಾನೆ. ಆಗ ಋಷಿ ಮುನಿಗಳು ನಗಾಡ್ಕೊಂಡು ಹೇಳ್ತಾರೆ, ಜೀವನ ಅನ್ನೋದು ಕೂಡ ಇಷ್ಟೇ, ನಿಶ್ಚಲವಾಗಿರ್ಬೇಕು. ಈಗ ನಿನಗೆ ಆ ಕ್ಷಣಕ್ಕೆ ನಿನಗೆ ಒಂದು ಗಾಳಿ ಅಗತ್ಯ ಇರ್ತದೆ, ಅಷ್ಟೇ ಆಗ ನಿನಗೆ ಉಸಿರಾಡ್ಲಿಕ್ಕೆ ತೊಂದರೆ ಆದಾಗ ನೀನು ಉಸಿರಾಟದ ಬಗ್ಗೆ ಮಾತ್ರ ಯೋಚನೆ ಮಾಡಿರ್ತೀಯ. ಹಾಗಾಗಿ ನಿನ್ನ ಗುರಿಗಳನ್ನೋದು ಜೀವನದಲ್ಲಿ ಅನ್ನೋದು ಅದೇ ರೀತಿಯಾಗಿರ್ಬೇಕು. ಒಂದು ಖುಷಿ ಬಂದಾಗ ಅಥವಾ ಒಂದು ಯಾವುದೋ ಒಂದು ಒಳ್ಳೆ ಟೈಮ್ ಬಂದಾಗ ನಗಾಡಿಕೊಂಡಿರೋದು ಅಷ್ಟೇ ಅಲ್ಲದೆ ಒಂದು ಎಲ್ಲರ ಜೊತೆಗೆ ಒಂದು ಆರಾಮಾಗಿರೋದು ಅಷ್ಟೇ ಅಲ್ಲದೆ ದುಃಖಗಳು ಬಂದಾಗ ಇನ್ಯಾರ ಮೇಲೆ ಕೋಪ ತೋರಿಸ್ಕೊಳ್ಳೋದು, ಒಂದು ಸ್ನೇಹ ಬಂಧನಗಳಿಂದ ದೂರ ಆಗೋದು ಅದ್ಯಾವುದು ಕೂಡ ಒಂದು ಅಥವಾ ಅಂತಿಮ ಅಲ್ಲ ಅಂತ ಹೇಳಿ ಋಷಿ ಮುನಿಗಳು ಹೇಳ್ತಾರೆ. ನಿಶ್ಚಲ ಮನಸ್ಸು ಅನ್ನೋದು ಯಾವತ್ತೂ ಕೂಡ ವ್ಯಕ್ತಿಯಲ್ಲಿ ಇದ್ದಾಗ ಅವನು ಯಾವುದಕ್ಕೂ ಕೂಡ ಹಿಂಜರಿಯುವುದಿಲ್ಲ ಅಂತ ಹೇಳಿ ಋಷಿ ಮುನಿಗಳು ಅವನಿಗೆ ಒಂದು ಹೇಳ್ತಾರೆ. ಆಗ ಆ ವ್ಯಕ್ತಿಯಲ್ಲಿ ಒಂದು ಅರಿವಾಗ್ತದೆ, ಹೌದಲ್ಲ, ನಾನು ಇಷ್ಟು ದಿವಸ ಕೂಡ ಹಣ ಆಸ್ತಿ ಅಂತಸ್ತು ಅನ್ನೋದನ್ನ ಇತ್ತು, ಆದ್ರೆ ಅದನ್ನ ಹೇಗೆ ಸದುಪಯೋಗ ಮಾಡ್ಕೋಬೇಕು ಅಥವಾ ಮುಂದಿನ ದಿನಕ್ಕಾಗಿ ನಾನು ಯೋಚನೆ ಮಾಡ್ತಿದ್ದೆ ಅಥವಾ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದೆ. ಹಾಗಿದ್ರೆ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿರ್ಬೇಕು, ಒಂದು ವೇಗಳನ್ನೋದಿರ್ಬೇಕು, ಒಂದು ದಾರಿಗಳನ್ನೋದಿರ್ಬೇಕು. ಏನು ಇದ್ರೆ ಕೂಡ ಒಂದು ಮನಸ್ಸಿನಲ್ಲಿ ನೆಮ್ಮದಿ ಇರೋದಿದ್ರೆ ಅದು ಯಾವುದಕ್ಕೂ ಕೂಡ ಒಂದು ಬೆಲೆ ಇರುವುದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಋಷಿ ಮುನಿಗಳು ಹೇಳ್ತಾರೆ, ನಿನ್ನ ಜೀವನದಲ್ಲಿ ಹಣ ಆಸ್ತಿ ಎಷ್ಟೇ ಇದ್ರೆ ಕೂಡ ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಅಂದ್ರೆ ನೀನ್ ಯಾವತ್ತೂ ಕೂಡ ಖುಷಿಯಾಗಿರೋದಿಲ್ಲ, ನಿನ್ನ ಜೀವನವೇ ವ್ಯರ್ಥ ಅಂತ ಹೇಳ್ತಾರೆ. ಹಾಗಾಗಿ ನಾವು ಯಾವ ರೀತಿಯಾಗಿ ನಡತೆಗಳನ್ನೋದು ಯಾವತ್ತೂ ಕೂಡ ನಿಶ್ಚಲ ಆಗಿರ್ಬೇಕು. ನಾನಿವಾಗ ಅದನ್ನು ಮಾಡ್ತೇನೆ ಅಂತ ಹೇಳುವಾಗ ಅದರ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ಅದರ ಒಂದು ಆಗು ಹೋಗುಗಳ ಕುರಿತು, ನಷ್ಟ ಲಾಭದ ಕುರಿತು ಅಷ್ಟೇ ಅಲ್ಲದೆ ಒಂದು ಬೇಡದ ಮಾತುಗಳಿಂದ ಆಗಿರ್ಬೋದು, ಬೇಡಾದ ಒಂದು ವಿಷಯಗಳ ಕುರಿತು ಯೋಚನೆ ಮಾಡೋ ಬದಲು ನನಗೆ ಇದು ಮಾಡ್ಬೇಕು, ಅದರಿಂದ ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ ದೇವರ ಮೇಲೆ ಬಿಟ್ಟಿದ್ದು, ಮಾಡುವ ಕರ್ಮವನ್ನು, ಮಾಡುವ ಕಾರ್ಯವನ್ನು ಅಥವಾ ಮಾಡುವ ಒಂದು ಸಿದ್ಧಿಗಳನ್ನು ನಾವು ನಿಷ್ಠೆಯಿಂದ ಮಾಡಿದ್ರೆ ಅದರ ಫಲ ಅನ್ನೋದನ್ನು ನಮಗೆ ಸಿಕ್ಕೇ ಸಿಗುತ್ತದೆ. ಯಾಕಂದ್ರೆ ಕಷ್ಟಪಟ್ಟಂತಹ ಒಂದು ರೈತರಿಗೆ ಆಗಿರ್ಬೋದು, ಕಷ್ಟಪಡುವಂತಹ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಆದರೂ ಅವ್ರು ಯಾವ ರೀತಿಯಾಗಿ ಕಷ್ಟಪಡ್ತಾರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಹಾಗಾಗಿ ಒಂದು ಅರ್ಜುನರಿಗೆ ಹೇಳುವಂತಹ ಒಂದು ಕ್ವಶನ್ ಗಳಿಗೆ ಕೂಡ ಶ್ರೀಕೃಷ್ಣರು ಇದೇ ರೀತಿಯಾಗಿ ಒಂದು ಉತ್ತರವನ್ನು ಕೊಡ್ತಾರೆ. ಮನಸ್ಸು ಅನ್ನೋದು ನಿಶ್ಚಲವಾಗಿರ್ಬೇಕು. ನೀನು ಈ ಯುದ್ಧ ಭೂಮಿಗೆ ಬಂದಿದ್ಯಾಕೆ ಅಂತ ಹೇಳಿದ್ರೆ ಒಂದು ಕೌರವರ ಜೊತೆ ನೀನು ಯುದ್ಧ ಮಾಡ್ಲಿಕ್ಕೆ. ಇವಾಗ ನೀನು ಯೋಚನೆ ಮಾಡ್ತಿರೋದು ತಂದೆ ತಾಯಿರನ್ನು ಕೊಂದ್ರೆ, ಮಕ್ಕಳನ್ನು ಕೊಂದ್ರೆ ಅವರು ಬೀದಿ ಪಾಲಾಗ್ತಾರೆ ಅಂತ ಹೇಳೋದು ಇದು ನಿನ್ನ ಒಂದು ನಿಶ್ಚಲ ಗುರಿ ಅಲ್ಲ. ಹೊರತಾಗಿ ನೀನು ಮಾತುಗಳನ್ನು ಬದಲಾಯಿಸ್ತಿದ್ಯಾ, ನಿನ್ನ ಒಂದು ದಾರಿಗಳನ್ನು ಬದಲಾಯಿಸ್ತಿದ್ಯಾ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಹಾಗಾಗಿ ನಮ್ಮ ಗುರಿಗಳನ್ನೋದು ಯಾವತ್ತೂ ಕೂಡ ಒಂದೇ ರೀತಿಯಾಗಿರ್ಬೇಕು. ಮನಸ್ಸು ಮಂಗನಂತೆ ಒಂದು ಚಂಚಲಗೊಂಡ್ರೆ ಕೂಡ ನಾವು ಯಾವತ್ತೂ ಕೂಡ ಒಂದೇ ದಾರಿಯಲ್ಲಿ ಇರ್ಬೇಕು ಅನ್ನೋದೇ ಶ್ಲೋಕದ ಅರ್ಥ. ಹಾಗಾಗಿ ಜೀವನದಲ್ಲಿ ಯಾವತ್ತೂ ಕೂಡ ಯಾವುದಕ್ಕೆ ಕೂಡ ಹಿಕ್ಕದೆ ಕುಗ್ಗದೆ ಯಾವತ್ತೂ ಕೂಡ ಸಮಾನ ರೀತಿಯಾಗಿ ನೋಡಿ ಅಂತ ಹೇಳ್ತಾ ಅಥವಾ ನೋಡುವ ಅಂತ ಹೇಳ್ತಾ ಈ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.